ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬದುಕು ಅಂದಮೇಲೆ ಏಳು ಬೀಳು ಕಷ್ಟ ಸುಖ ಎಲ್ಲವೂ ಕೂಡ ಸಹಜ. ನಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದ್ರೆ ನಾವು ಯಾವ ಲೆವೆಲಿಗೆ ಕುಗ್ಗಿ ಹೋಗ್ತೀವಿ ಅಂದ್ರೆ ನಮ್ಮ ಲೈಫಲ್ಲಿ ಇನ್ನೂ ಕಮ್ ಬ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಮ್ಮ ಲೈಫ್ ಮುಗ್ದೇ ಹೋಯ್ತು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ. ಆದರೆ ಇವತ್ತೊಬ್ಬರನ್ನ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಬಹಳ ಚೆನ್ನಾಗಿದ್ದಂಥವ್ರು, 24 ವರ್ಷ ಆರಾಮಾಗಿ ದುಡ್ಕೊಂಡು ತಿನ್ನಬೇಕಾದಂಥ ಏಜ್ನಲ್ಲಿ, ಅಪ್ಪ ಅಮ್ಮನ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾದಂಥ ಏಜ್ನಲ್ಲಿ ತೆಂಗಿನ ಮರದಿಂದ ಕೆಳಗಡೆ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ. ಒಂದಷ್ಟು ವರ್ಷಗಳ ಕಾಲ ಹಾಸಿಗೆ ಬಿಟ್ಟು ಮೇಲೆ ಎದ್ದೇಳೋಕೆ ಸಾಧ್ಯ ಆಗದಂಥ ಪರಿಸ್ಥಿತಿ. ಆನಂತರ ಮನೇಲಿದ್ದಂಥವ್ರು ಯಾರಿಗೂ ಕೂಡ ಒಂದು ರೀತಿಯಲ್ಲಿ ಹೇಗಾಗ್ಬಿಡುತ್ತೆ ಅಂದರೆ, ಪಾಪ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತೇಳಿ ಅವರು ಒಂದು ರೀತಿಯಲ್ಲಿ ನೊಂದ್ಕೊಳ್ಳುವಂಥ ಪರಿಸ್ಥಿತಿ. ಹೀಗಾಗಿ ಮನೆಯವರಿಗೆ ಕಷ್ಟ ಕೊಡಬಾರ್ದು ಅಂತ ಈ ವ್ಯಕ್ತಿ ಮನೆಯಿಂದ ಹೊರಗಡೆ ಬರ್ತಾರೆ. ಏನಾದರೂ ದುಡಿಮೆ ಮಾಡಬೇಕು ಎನ್ನುವಂಥ ಆಸೆ ಆಗುತ್ತೆ. ಅಂತಿಮವಾಗಿ ಇದೀಗ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮದೇ ಆದಂಥ ರೀತಿಯಲ್ಲಿ ದುಡಿಮೆ ಮಾಡ್ಕೊಳ್ತಾ ಬದುಕನ್ನು ಕಟ್ಕೊಂಡಿದ್ದಾರೆ. ನನ್ನ ಪ್ರಕಾರ ಇವರಿಗಿಂತ ಸ್ಫೂರ್ತಿ ಇನ್ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದುಗಳು ಯಾವ ಸ್ಟೋರಿಯಲ್ಲೂ ಕೂಡ ನಾನು ಹೇಳೋದಿಲ್ಲ, ಕೊನೆವರೆಗೂ ನೋಡಿ ಅಂತೇಳಿ. ದಯವಿಟ್ಟು ಈ ಸ್ಟೋರಿಯನ್ನು ಕೊನೆವರೆಗೂ ನೋಡಿ. ನಾನು ಈ ಸ್ಟೋರಿ ಮಾಡೋಕ್ಕೂ ಮುನ್ನ ಆರಂಭದಲ್ಲಿ ಅವ್ರ ಹತ್ರ ಮಾತಾಡುವಾಗಲೇ ಕಣ್ಣೀರು ಬರ್ತಾ ಇತ್ತು. ಅಂತಹ ಸ್ಟೋರಿ ಇದು. ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ತುಂಬುತ್ತಾ ಹೋಗುತ್ತೆ, ನಮ್ಮ ಬದುಕಿಗೊಂದು ಛಲ ತುಂಬುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ ಅವರ ಬದುಕಿನ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವರ ಹೆಸರು ದೊರೆಸ್ವಾಮಿ ಅಂತ, ಮೂಲತಃ ಮಂಡ್ಯದವರು. ಎಲ್ಲಿ ಸರ್ ಮಂಡ್ಯದಲ್ಲಿ? ಮೈಸೂರು ಸರ್. ಮೈಸೂರು, ಮಂಡ್ಯ ಅಲ್ಲ, ಮೈಸೂರು. ಮೈಸೂರು ಹತ್ರ ಹುಣಸೂರು ಸರ್. ಹುಣಸೂರು, ಮೈಸೂರು ಹತ್ರ. ಹುಣಸೂರಲ್ಲಿ ಒಳಗಡೆ ಅಂದ್ರೆ ಊರ ಒಳಗಡೆ ಐರಿ ಅಂತ ಒಂದು ಗ್ರಾಮ ಸರ್. ಹೌದಾ? ಹೇಗಿತ್ತು ನಿಮ್ಮ ಕುಟುಂಬ ಎಲ್ಲ, ಹೇಗಿತ್ತು? ಚೆನ್ನಾಗಿದೆ ಸರ್. ಅಲ್ಲ, ನಿಮ್ ಮುಂದೆ ಅಪ್ಪ ಅಮ್ಮ ಎಲ್ಲ ಹಿಂದೆ? ಈ ಹಿಂದೆ ಅದೇ ಹೇಳಿದ್ನಲ್ಲ ಸರ್, ಚೆನ್ನಾಗಿದ್ದೋ, ಅನ್ನಿನ್ನೆ ಆಗಿದ್ದೋ. ಮತ್ತೆ ವ್ಯವಸಾಯ ಮಾಡ್ಕೊಂಡಿದ್ದೆ ಸರ್ ಊರಲ್ಲಿ ವ್ಯವಸಾಯ ಮಾಡ್ಕೊಂಡಿರ್ಬೇಕಾದ್ರೆ ಈ ಥರದೊಂದು ಘಟನೆ ಆಗೋಯ್ತು. ಆ ನೋವು ಇವತ್ತಿಗೂ ನಮ್ಮ ಮನೆಯವರಲ್ಲೂ ಹಾಗೆ ಉಳ್ಕೊಂಡಿದೆ. ನನ್ನಲ್ಲಿ ಆ ನೋವು ಇಲ್ದೋದ್ರೂ ಹೊರಗಿನ ಪ್ರಪಂಚ ಸುತ್ಕೊಂಡು ಆ ನೋವು ನಾನು ಮರ್ತಿದ್ದೀನಿ. ಅದರಲ್ಲೂ ಈ ಕೆಲಸ ಬಂದ ಮೇಲಂತೂ ನನಗೆ ಕಾಲು ಬಂದಷ್ಟೇ ಖುಷಿ ಆಗೈತೆ. ಈ ಗಾಡಿ ಮತ್ತೆ ಈ ಕೆಲಸ ಯಾರಲ್ಲೂ ನೋಡಿದ್ರು ಖುಷಿ ಪಡೋವಂಥ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 4 ಜನಕ್ಕೆ ಸ್ಫೂರ್ತಿ ಆಗುವಂಥದ್ದು. ಯಾಕಂದರೆ ಹೇಳುವಂಥಕ್ಕಿಂತ ನೋಡಿ ಕಲಿಯುವಂಥ ಜನ ನಮ್ಮಲ್ಲಿ ಬಹಳಷ್ಟು ಜನ ಬೆಳೀಲಿ ಅನ್ನೋದೇ ನಂದೊಂದು. ಓಕೆ, ನೀವು ಮುಂಚೆ ವ್ಯವಸಾಯ ಮಾಡ್ಕೊಂಡಿದ್ರಿ, ಒಂದಿನ ತೆಂಗಿನ ಮರ ಹತ್ತ ಕೆಳಗಡೆ ಬೀಳ್ತೀರಿ. ಏನಾಯ್ತು ಆ ಘಟನೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಅದು ಹೇಳಿದ ಅಣ್ಣ, ತೆಂಗಿನ ಮರ ಎಳಿ ಕುಯ್ಯಕತ್ತಿ ಈ ತರ ಮೇಲಿಂದ ಬಿದ್ದಿ ಹಿಂಗಾಯ್ತು. ಹೌದು, ತಿಂದು ಹೋಗ ಮರದ ಜೇನು ನೋಡ್ಕೊಂಡೋಗಿದೆ. ಏನೋ ನನ್ನ ಬ್ಯಾಡ್ಲಕ್ಕು ಅದೇ ಮರ ಕತ್ತಿ ಮೇಲೆ ಜೇನು ಒಳ ಮುತ್ಕೊಂಡು ಮೇಲಿನ ಬಿದ್ದಿ ಸೀದಾ ತಲೆ ಉಲ್ಟಾ ಬಿದ್ದು ಬಿಡ್ತೀರಿ. ಉಲ್ಟಾ ಬಿದ್ದಿ ಬಿತ್ತಣ, ಬೆನ್ಮೂಳೆ ಅದ್ರೊಳಗಿರೋಂಥ ನರ ಕಟ್ಟಾಗಿ ಸ್ವಾಧೀನ ಉಂಟಾಯ್ತಣ್ಣ. ಎಷ್ಟು ದಿನ ಹಾಸ್ಪಿಟಲ್ ಇದ್ರಿ ಅಥವಾ ಬೆಡ್ ಅಲ್ಲಿ ಇದ್ರಿ? ನಾನು ಹಾಸ್ಪಿಟ್ಲ್ ಸ್ವಲ್ಪ ಹೆಚ್ಚಿಗೆ ಒಂದು 6 ತಿಂಗಳಿದ್ದು. ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲಿಂದ ಮನೆಗೆ ಹೋಗಿ ಒಂದು 6 ವರ್ಷ ಹಾಸಿಗೆ ಮೇಲೆ ಮಲಗಿದೆ. 6 ವರ್ಷ ಕಂಪ್ಲೀಟ್ ಹಾಸಿಗೆ ಮೇಲೆ ಮಲಗಿದೆ. ಹೇಗಾಗ್ತಿತ್ತು ಆ ಮೂಮೆಂಟ್ ಅಲ್ಲಿ? ಅಂದ್ರೆ ಚೆನ್ನಾಗಿದ್ದವ್ರು ಇದ್ದಕ್ಕಿದ್ದಂಗೆ ಬಿದ್ದು ಬಿಟ್ರಿ, ಸ್ಪೈನಲ್ ಕಾರ್ಡ್ ಇಂಜುರಿ ಆಯ್ತು, ಮನಸ್ಸಿಗೆ ಏನೆಲ್ಲ ಯೋಚನೆ ಬರ್ತಾ ಇತ್ತು? ಈಗ ಹೇಳಿದ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ, ಅಣ್ಣ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ವ್ಯಕ್ತಿ ಒಳ್ಳೆ ಜಾಗಕ್ಕೆ ಹೋಗಿರ್ತಾನೆ, ಕೆಟ್ಟ ಜಾಗಕ್ಕೆ ಹೋಗಿರ್ತಾನೆ. ನಾನು ಒಳ್ಳೆ ಜಾಗಕ್ಕೆ ಹೋಗಿ ಕೆಟ್ಟ ಜಾಗಕ್ಕೆ ಹೋಗಿ 4 ಕಡೆ ವ್ಯವಹಾರ ಮಾಡ್ಕೊಂಡು 4 ಕಡೆ ಚೆನ್ನಾಗಿ ಓಡಾಡ್ಕೊಂಡಿದ್ದನು. ಏಕಾಏಕಿ ಅವ್ನ ಕತೆ ಮುಗೀತು, ಮೂಲಕ್ಕೆ ಸೇರ್ಕೊಂಡ ಅನ್ನೋ ನೋವನ್ನ ಅರ್ಗಿಸ್ಕೊಳಕ್ ಆಗಲ್ಲ ಸರ್. ವ್ಯವಸಾಯ ಮಾಡ್ಕೊಂಡು ಚೆನ್ನಾಗಿ ದುಡಿತಾ ಇದ್ರ? ಆ ನೋವನ್ನ ಅರ್ಗಿಸ್ಕೊಳಕ್ ಆಗ್ಲಿಲ್ಲ ಸರ್. ಇದಕ್ಕೆ ಆಮೇಲೆ ನಮ್ಮೂರ್ ಬಿಟ್ಮೇಲೆ ಈಗ ಎಲೆ ಮರೆ ಕಾಯ್ನಂಗೆ ಯಾರಿಗೂ ಸಪ್ರೇಟ್ ಅನ್ನಂಗೆ ಅವರಿಂದ ಹೊಸ ಜಾಗಕ್ಕೆ ಬಂದೆ, ಹೊಸ ಜನ ಪರಿಚಯ, ಧೈರ್ಯ ತುಂಬೋರು ಜಾಸ್ತಿ. 6 ವರ್ಷ ಬೆಡ್ ಅಲ್ಲಿ ಇದ್ರಲ್ಲ, ಆಗ ಯಾರು ನೋಡ್ಕೋತಿದ್ರು ನಿಮ್ಮನ್ನ? ನಮ್ಮ ತಾಯಿ ನೋಡ್ಕೋತಿದ್ವಿ ಸರ್. ತಾಯಿ ನೋಡ್ಕೋತಾ ಇದ್ರು. ಆಮೇಲೆ ಯಾಕೆ ತಾಯಿನ ಬಿಟ್ಟು ಹೊರಗಡೆ ಬಂದ್ರಿ? ಅಂದ್ರೆ ನಾನು ಹೇಳಿದೆ ಸರ್ ಆಗ್ಲೇ, ನಮ್ಮ ತಾಯಿ ನಮ್ಮ ಅಕ್ಕ ಮದ್ವೆ ಆಗಂಟ ನಾನು ಚೆನ್ನಾಗಿ ನೋಡ್ಕೊಂಡ್ರು. ಮದ್ವೆ ಹೋದ್ಮೇಲೆ ನಮ್ಮ ತಾಯಿಗೂ ಅಂತ ಇಳ್ಕೊಂತ ಶಕ್ತಿ ಅವರಲ್ಲಿಲ್ಲ. ಸ್ವಲ್ಪ ಮಾನಸಿಕವಾಗಿ ಕೂಗಿದ್ರು. ಮತ್ತೆ ನನ್ನ ಎತ್ತದಂಥ ಶಕ್ತಿ ಅವರಲ್ಲಿಲ್ಲ. ಒಂದು ಸ್ವಲ್ಪ ವಯಸ್ಸಾಯ್ತಾವಂತಲ್ಲ, ವಯಸ್ಸು ಬಂದ ಮಗ ಹಿಂಗೆ ಆದನೋ ನೋವು ಅವರಲ್ಲಿ ಉಳ್ಕೊಂತು. ನಾನು ಆಗ ಹೇಳಂಗೆ ಒಂದು ಸ್ವಲ್ಪ ಹೊರಗಡೆಗೆ ತೆವ್ಕೊಂಡು ಹೋಗೋದು ಅವ್ರ ಕಣ್ಣಲ್ಲಿ ನೋಡೋಕೆ ಆಗ್ತಿರ್ಲಿಲ್ಲ. ಅದು ಧೈರ್ಯ ಹೇಳ್ಬೇಕಾದು ಅಂತಾರೆ. ಧೈರ್ಯ ಕಳ್ಕೊಂಡಾಗ ನಾವು ಹೇಳೋ ಲೆಕ್ಕಾಚಾರಕ್ಕೆ ಅವ್ರಿಗೆ ಅರಿವಾಗಲಿಲ್ಲ. ಇವತ್ತು ಎಲ್ಲ ಇದ್ದೀನಿ. ದಿಢೀರ್ ಮನೆ ಬಿಟ್ಟು ಬಂದ್ರ? ಆಮೇಲೆ
ಆಮೇಲೆ ಫ್ಯಾಮಿಲಿ ಕಾಂಟ್ಯಾಕ್ಟ್ ಆಶ್ರಮಕ್ಕೊಂದೇ ಸೇರ್ಕೊಂಡೆ. ಅಲ್ಲ ಫ್ಯಾಮಿಲಿ ಕಾಂಟ್ಯಾಕ್ಟಿಗೆ ಬರಲಿಲ್ಲ? ಫ್ಯಾಮಿಲಿ ಕಾಂಟ್ಯಾಕ್ಟ್ ಅಂತ ಹೇಳಿಲ್ಲ ಸರ್. ಅಮ್ಮಂಗೆ ಫೋನೇ ಮಾಡಿಲ್ವ ನೀವು? ಇಲ್ಲ, ಇವಾಗ ನಾನು ನಮ್ಮ ತಾಯಿಗೆ ಇವತ್ತಿಗೂ ನಾನು ಚೆನ್ನಾಗವ್ರೆ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟು ಬಿಟ್ರೆ ನಾನು ಫೋನಲ್ಲಿ ಇಲ್ಲ ಮಾತಾಡೋಕೆ ಹೋಗಿಲ್ಲ ಸರ್. ಅಣ್ಣ ತಮ್ಮ ಅಕ್ಕ ತಂಗಿ ಅದೇ ಅಕ್ಕ ಒಬ್ರು ಇದಾರೆ ಅಂದ್ರಿ? ತಾಯಿ ನನ್ನ ಎರಡನೇ ತಾಯಿ ನಮ್ಮ ಅಕ್ಕನೇ. ಇವತ್ತಿಗೂ ನಾನು ಜೀವಂತವಾಗಿ ಏನಂದ್ರೆ ನಮ್ಮ ಅಕ್ಕನೇ. ತಮ್ಮ ಇದ್ದಾನೆ, ಅವ್ರ ಫ್ಯಾಮಿಲಿ ಅವ್ರು ನೋಡ್ಕೊಂಡ ಇಲ್ಲ ಬಂದು ನೋಡ್ಕೊಳ್ಳೋಂತಿದ್ದಿಲ್ಲ. ನಾವು ಫೋನ್ ಟಚಲ್ಲೂ ಇಲ್ಲ. ಅವ್ರು ಬರ್ಗಾಡಿದ್ದಾರೆ, ನಮ್ಮ ಪಡೆಗೆ ನಾನು ಇದ್ದೀನಿ. ಅಕ್ಕ ಬಿಟ್ರೆ ಫ್ಯಾಮಿಲಿ ಜೊತೆ ಯಾರ ಜೊತೆಗೂ ಟಚ್ ಅಲ್ಲಿಲ್ಲ? ಟಚಲ್ಲಿಲ್ಲ. ಅವ್ರಿಗೆ ನೋವು ಕೊಡಬಾರ್ದು ಅಂತ ಹೊರಗಡೆ ಬಂದ್ರಿ? ಹಾಗೆ ನೋವು ಹಾಗೆ ಹೇಳಿದೆ ಸರ್. ಅವ್ರ ಫ್ಯಾಮಿಲಿ ಅವ್ರು ನೋಡ್ಕೊಂಡಿದ್ದೆ, ನಂದು ನಾನು ನೋಡ್ಕೊಂಡಿದ್ದೆ. ಓಕೆ ಓಕೆ ಓಕೆ. ಆಮೇಲೆ ಒಂದು ಆಶ್ರಮಕ್ಕೆ ಸೇರ್ಕೊಂಡ್ರ? ಅದೇ ಹೇಳಿದ ಸರ್, ಆಶ್ರಮದಲ್ಲಿದೆ. ಅಲ್ಲಿಂದ ಸ್ವಲ್ಪ ಏನೋ ಒಂದು ಸ್ವಲ್ಪ ಹೊರಗಡೆಗೆ ಬಂದೆ. ಅಲ್ಲಿಂದ ಬಂದಮೇಲೆ ಇಲ್ಲಿ ಯಾರೋ ಪುಣ್ಯಾತ್ಮ ಒಂದು ಮನೆ ಕೊಟ್ಕೊಂಡು ಸುರೇಶ್ ಅಂತ ನಲ್ಲಪ್ಪ ಕೃಷ್ಣಮೂರ್ತಿ ಅನ್ನೋ ಅವ್ರು ಸಹ ನನಗೆ ರಿಯಲ್ ದೇವರು, ನನ್ನ ಪಾಲಿನ ದೇವರು ಅವರು. ಅವ್ರ ಮನೆ ಊಟ ಕೊಟ್ಕೊಂಡು ಅವ್ರ ಮನೆ ಇದ್ವಿ ಸರ್. ದೇವ್ರು ಯಾವ್ಯಾವ ರೂಪದಲ್ಲಿ ಬರ್ತಾರೆ ನೋಡಿ. ನಿಮಗೆ ಮನೆ ಕೊಟ್ಟು ಊಟ ಕೊಡ್ತೀವಿ ಅಂದ್ರೆ ಗ್ರೇಟ್ ಮಾತ್ರ ಅವರು ಸರ್. ಇವತ್ತಿಗೂ ಅವ್ರ ಮೇಲೆ ಇದ್ದೀನಿ. ಮನೆ ಮಗನಂಗೆ ನೋಡ್ತಾವ್ರೆ. ನಾನು ಚೆನ್ನಾಗಿದ್ದೀನಿ ಸರ್. ನಿರೀಕ್ಷೆ ಮಾಡ್ತಿಲ್ಲ ಅವರು. ಯಾವಾಗ ಕೆಲ್ಸಕ್ಕೆ ಯಾವಾಗ ಸೇರ್ಕೊಂಡ್ರಿ? ಈಗ ಅಲ್ಲೇ ಒಂದು ಸ್ವಲ್ಪ 3 ತಿಂಗಳ ಹತ್ರ ಆಯ್ತು. 3 ತಿಂಗಳಾಯ್ತು. ಹೆಂಗಿದೆ ದುಡಿಮೆ ಎಲ್ಲ? ಹೆಂಗಿದೆ? ಚೆನ್ನಾಗಿದೆ. ಎಷ್ಟು ದುಡಿತೀರಿ ದಿನಕ್ಕೆ? ಖರ್ಚೆಲ್ಲ ಕಳೆದ ಎಷ್ಟು ಉಳಿಯುತ್ತೆ? ಖರ್ಚೇನು ನನಗೇನು ಜಾಸ್ತಿ ಬರೋಲ್ಲ. ಬೇರೆ ಪೆಟ್ರೋಲ್ ಯಾರು ಬರುತ್ತೆ, ನಮ್ಗೆ ಅದು ಇಲ್ಲ. ಈಗ ಮನೇಲಿ ಹೋಗಿ ಊಟ ಮಾಡ್ಕೊತೀನಿ. ನಾನು ಹೇಳ್ಬೇಕಂದ್ರೆ 10 ರೂಪಾಯಿ ಖರ್ಚು ಇಲ್ಲ. ನಾನಾಗೆ ಮಾಡಿದ್ರೆ 10 ರೂಪಾಯಿ ಖರ್ಚು ಇಲ್ಲ. ನನಗೆ ಬರುವಂಥ 10 ರೂಪಾಯಿ ಒಂದು 10 ರೂಪಾಯಿನ ಖರ್ಚು ಇಲ್ಲ ನನಗೆ ಬರುವಂಥದ್ದು. ನನ್ನ ವೈಯಕ್ತಿಕ, ನನ್ನ ಸಪ್ರೇಟು, ನನ್ನ ಪರ್ಸ್ನಲ್ಗೆ ಅದು ಬೇರೆ ಖರ್ಚು ಬರ್ತದೆ. ಅದಕ್ಕೆ ಇದನ್ನು ಸೇವ್ ಮಾಡ್ಕೊತೀನಿ. ಈಗ ಬೇರೆ ಏನು ಅಭ್ಯಾಸ ಇಲ್ಲ? ಬೇರೆ ಏನಿಲ್ಲ. ಈ ಗಾಡಿ ಯಾರು ಕೊಟ್ರು ಸರ್? ಸರ್ ಈ ಸಂಸ್ಥೆಯವ್ರು ಕೊಟ್ಟರು. ಈ ಸಂಸ್ಥೆಯವ್ರು ಕೊಟ್ಟ ಮೇಲಂತೂ ನನಗೆ ಕೈಕಾಲು ಬಂದಷ್ಟು ಖುಷಿ ಆಗೋದು. ಇದು ಹೆಂಗ್ ಗಾಡಿ? ಇದು ವೀಲ್ ಚೇರ್ ಅಲ್ಲ? ಇದು ಈಗ ಮನೇಲಿ ಇದು ವೀಲ್ ಚೇರ್ ರೀತಿ ಬಳಸ್ತೀರಿ? ಓ, ಇದು ತೆಗೆದ್ರೆ ಇದು ಜಾಯಿನ್ ಮಾಡಿದ್ರೆ ಇದು ಅದೇ ಹೇಳ ಸರ್, 2 in 1. ಈಗ ನಾನು ಹೊರಗಡೆ ಏನಾರು ಬಂದ್ರೂ ಓಕೆ ಓಕೆ. ಓ, ಈಗ ಸಪ್ರೇಟ್ ಆಗುತ್ತೆ. ಮತ್ತೆ ನಾನೆಲ್ಲ ಈ ಹೊರಗೆ ಮನೇಲಿ ನನ್ನ ಕೆಲಸ ನಾನು ಮಾಡ್ಕೊತೀನಿ. ಆಮೇಲೆ ಕಸ ಉಡ್ಸ್ಕೊಳ್ಳೋದು, ನನ್ನ ಕೆಲಸ ಏನದೆ, ನನ್ನ ಕೆಲಸ ಏನಾದ್ರು ನಾನು ಮಾಡ್ಕೊತೀನಿ. ನನಗೇನಾದ್ರು ಈ ಕೆಲಸ ಬಂತು, ಟೈಮ್ ಆಯಿತು, ಆಡಮೆ ಬರೋ ಫಿಟ್ ಮಾಡಿಕೊಂಡು ಹೋಯ್ತಾ ಇರೋದು. ಏನಿಲ್ಲ, ಸಿಂಪಲ್ ಈಜಿ. ಓ, ಜಸ್ಟ್ ಹಿಂಗ್ ಮಾಡ್ಬೇಕಲ್ಲ ಇದು? ಓಕೆ ಓಕೆ. ಈಗ ಆರ್ಡರ್ ಕೊಡೋಕ್ಕೆಲ್ಲ ಹೋಗ್ತಿರಲ್ಲ ಮನೆಗೆ, ಹೋದಾಗ ನಾವೇನ್ ಮಾಡ್ತೀವಿ? ಈಗ ಫಸ್ಟ್ ಫ್ಲೋರ್ ಎಲ್ಲರೂ ಇದ್ರೆ ನಾವು ಬನ್ನಿ ಅಂತ ಹೇಳ್ತೀವಿ. ಈಗ ಝೊಮ್ಯಾಟೊ, ಸ್ವಿಗ್ಗಿ ಯಾರಿಗಾದ್ರು ನಿಮ್ಗೆ ಆತರ ಹೇಳಲ್ವಾ ಜನ? ಆತರ ಹೇಳ್ತಾರೆ. ಫಸ್ಟ್ ಫ್ಲೋರ್ ಬಾಪ, ಸೆಕೆಂಡ್ ಫ್ಲೋರ್ ಬಾ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಸರ್, ನಾನು ಯಾಕಂದ್ರೆ ನನ್ನ ಪೊಸಿಷನ್ ಯಾವ ಥರ ಇದೆ ಸರ್, ನಾನು ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಸರ್, ಸ್ವಲ್ಪ ಕೆಳಗೆ ಬನ್ನಿ ಸರ್ ಅಂತ ಕಿರಿಕಿರಿ ಎಲ್ಲ ಮಾಡಲ್ಲ? ಇಲ್ಲ ಸರ್, ಆ ಥರ ಕಿರಿಕಿ ಅದು ಹೇಳಿದ ಸರ್. ಎಲ್ಲೋ ಒಬ್ರೊಬ್ರು ಹಂಗೆ. ಈಗ ಏನು ಅದಕ್ಕೆ ನಾವು ಆ ಟೈಮಲ್ಲಿ ನಾವು ತಾಳ್ಮೆಗಿರ್ಬೇಕಲ್ವಾ? ಪ್ರೀತಿ ಕೊಡ್ತಾರೆ. ಖುಷಿಯಾಗಿದ್ದೀರಾ ಜೀವನದಲ್ಲಿ? ಬೆನ್ನು ತಟ್ತಾರೆ ಸರ್. ಅದರಲ್ಲೂ ಹೋಟ್ಲರು ಎಲ್ಲ ಪರಿಚಯ ಆಗಿದ್ದಾರೆ. ಅಂದರೆ ನನಗೆ ಹೋಟ್ಲಲ್ಲಿ ಇದು ಫುಡ್ ತಾಳೋದು ಇಂಟ್ರೆಸ್ಟ್ ಇಲ್ಲ. ಮನೆಗೆ ಆಗ ಆ ಟೈಮಲ್ಲಿ ಒಂದು ಸ್ವಲ್ಪ ಇಷ್ಟಪಟ್ರೆ ಏನಿಲ್ಲ, ನಡೀತದೆ. ಎದ್ದೊಂಚೂರು ಹೆಜ್ಜೆ ಇಡೋಕ್ಕೂ ಆಗಲ್ಲ? ಈಗ ಸ್ನಾನ ಎಲ್ಲ ಹೇಗೆ? ಅದಕ್ಕೆ ಹೇಳಿದ್ನಲ್ಲ ಸರ್, ಮಂಚದ ಮೇಲಿಂದ ಶಿಫ್ಟ್ ಆಗಿ ಅಲ್ಲಿಂದ ತೆಗೆದುಕೊಂಡು ಹೋಗಿ ಸ್ನಾನ ಮಾಡ್ತೀರಿ. ಈಗ ನಿಮ್ಮ ಬಾಡಿಲಿ ಹೇಗೆ ಅಂದ್ರೆ, ಈಗ ಇಲ್ಲೆಲ್ಲ ಪೇನ್ ಬರುತ್ತಾ? ಇಲ್ಲ, ಪೇನ್ ಬರಲ್ಲ. ಮತ್ತೆ ಹೇಗೆ ಅದು ಯಾವ ರೀತಿ? ಈಗ ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ಈ ನೋಡಿ ಕೈ ಸ್ವಾಧೀನ ಐತೆ, ಇದು ಸ್ವಾಧೀನ ಇಲ್ಲ. ಅಂದ್ರೆ ಇಲ್ಲಿ ಇದಿಲ್ಲ? ಇಲ್ಲ. ಟಚ್ ಫೀಲ್ ಆಗಲ್ಲ ನಿಮ್ಗೆ? ಓಕೆ. ಆ ಕಡೆನೂ ಸೇಮ್ ಹಂಗೆ? ಸೇಮ್. ಅಂದ್ರೆ ಬ್ಯಾಕ್ ಪೂರ್ತಿ ಗೊತ್ತಾಗಲ್ಲ. ಹಾಗೇನು ಹೇಳ್ತಿದ್ರಿ, ಫುಡ್ ಊಟ ಮಾಡ್ಲೇಬೇಕು ಅನ್ನೋ ಫೀಲ್ ಆಗಲ್ಲ? ಅದ ಥರ ಹೇಳಿದ ಸರ್. ಈಗ ನನಗೆ ಹೊಟ್ಟೆ ಹಸಿ ಹೊಟ್ಟೆ ತುಂಬೋದು ಗೊತ್ತಾಗಲ್ಲ. ಅದೇ ಟೈಮಿಂಗ್ ಸರಿಯಾಗಿ ಒಂದಿಷ್ಟು ಫಿಕ್ಸ್ ಅಂತ ಮಾಡ್ಕೊಂಡಿದ್ದೀನಿ. ಒಂದು ಬಾಕ್ಸ್ ಅಷ್ಟು ತಿಂತೀನಿ, ಅದ್ರ ಮೇಲೆ ತಿನ್ನಲ್ಲ, ಕಡಿಮೆ ತಿನ್ನಲ್ಲ. 3 ಟೈಮ್ ಅದೇ ಮಾಡ್ತೀನಿ. ಜಾಸ್ತಿನೂ ತಿನ್ನಲ್ಲ, ಕಡಿಮೆನೂ ತಿನ್ನಲ್ಲ. ಯಾಕಂದ್ರೆ ನಾನು ಕಡಿಮೆ ತಿಂದಿನಂತೂ ನಂಗೆ ಅನ್ಸಲ್ಲ, ಜಾಸ್ತಿ ತಿನ್ನಂತೂ ನಂಗೇನು ಅನ್ಸಲ್ಲ. ಒಂದು ಲೆಕ್ಕಾಚಾರ ತಿನ್ಕೊಂಡು ಸುಮ್ಮನೆ. ನಿಮಗೆ ಫೀಲ್ ಆಗಲ್ಲ? ನಾನು ಎಷ್ಟು ತಿಂತೀನಿ ಫೀಲ್ ಆಗಲ್ಲ. ಒಟ್ಟಲ್ಲಿ ಬಾಡಿಗೆ ಒಂದು ಎನರ್ಜಿಗೆ ಬೇಕು ಫುಡ್. ಓಕೆ ಓಕೆ ಓಕೆ. ಇದು ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಆ ಥರನೇ ಊಟ ಮಾಡ್ತೀರಾ ಹೇಗೆ? ಮಾಮೂಲಿ ಟೈಮಿಂಗ್ಸ್ ಮಾಡ್ತೀನಿ. ಮಾಮೂಲಿ ಟೈಮಿಂಗ್ಸ್ ಊಟ ಮಾಡ್ತೀರಿ? ಹೋಗ್ತೀನಿ.
ಈಗ ಮಾಮೂಲಿ ಏನು ನೀವು ಏನು ನಾರ್ಮಲ್ ಮಸೀರಲ್ಲಿ ಯಾವ ಟೈಮ್ ಅಂತಿದ್ದ ಆ ಟೈಮಲ್ಲಿ ನಾನು ಮಾಡ್ಬೋದು. ಊಟ ಮಾಡ್ತೀರಿ ನೀವು? ಹಾ. ನಿಮ್ಗೆ ಯಾವ ವಯಸ್ಸಿಗೆ ಹಿಂಗಾಯ್ತು? ಈಗ ನಿಮ್ಮ ವಯಸ್ಸು ಎಷ್ಟು ಈಗ? ಅಣ್ಣ ನನಗೆ ಹೇಳ್ದಲ್ಲ, ನಾನು ಕರೆಕ್ಟಾಗಿ 24 ವರ್ಷ ಇದ್ದಂಗೆ ಆಗಿದ್ದು. ಈಗ 36 ವರ್ಷ, ಈಗ ಅಲ್ಲಿ 12 ವರ್ಷ ಆಯ್ತು ಹಂಗಾಗಿ. 12 ವರ್ಷ 13 ವರ್ಷ ರನ್ನಿಂಗು, 12 ವರ್ಷ ಆಗೈತೆ. ಗೋಲ್ಡನ್ ಏಜು ನಿಮಗೆ ಇದಾಗ್ಬಿಡ್ತು, ಕೊಡ್ಬಿಡ್ತು. ಬಟ್ ಲೈಫಲ್ಲಿ ಒಂದು ಕಮ್ ಬ್ಯಾಕ್ ಮಾಡಬೇಕು ಅನ್ನೋ ಛಲ, ಭಾಳ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರಿ, ಚೆನ್ನಾಗಿ ದುಡಿಮೆ ಮಾಡ್ತಿದ್ರಿ. ಈಗ ಮದುವೆ ಫ್ಯಾಮಿಲಿ ಆ ಥರ ಯೋಚನೆ ಇದೆಯಾ ಹೇಗೆ? ಇಲ್ಲ ಆ ಥರ ಇದಿಲ್ಲ. ಚೆನ್ನಾಗಿದ್ದೀನಿ, ನಂದೇ ಅಂತ ಪ್ರಪಂಚದಲ್ಲಿ ನಾನು ನಿಮ್ಮದೇ ಆಗಿದ್ದೀನಿ ಸರ್. ಈಗ ಹೇಳೋನಲ್ಲ, ಕೆಲಸ ಅದೇ ನಾನು ಆಗ್ಲೇ ಹೇಳಂಗೆ, ಭಗವಂತ 2 ಕಾಲು ಕಿತ್ಕೊಂಡು ಬಿಟ್ರೆ ಇದೇನು ಕಿತ್ಕೊಂಡಿಲ್ಲ, ಚೆನ್ನಾಗಿದ್ದೀನಿ. ಯಾವಾಗಲೂ ಅನ್ಸುತ್ತಾ ಯಾಕೆ ದೇವ್ರು ನಂಗೆ ಹಿಂಗೆ ಮಾಡಿಬಿಟ್ಟ ಅಂತ? ಆ ನೋವು ಸಹಜ ಅಲ್ಲ ಬರೋದು. ಏನು ಎಲ್ಲ ನಮ್ಮ ಫ್ರೆಂಡ್ ಗ್ರೂಪಲ್ಲಿ ಎಲ್ಲರೂ ಚೆನ್ನಾಗಿ ಕೊಡ್ತಾರೆ, ನಾನೊಬ್ಬ ಸಪ್ರೇಟ್ ಆಗ್ಬಿಟ್ಟೆ, ನಾನು ಮೂಲಿ ಸೇರ್ಕೊಂಡೆ, ನಾನೊಬ್ಬನೇ ಸಪ್ರೇಟ್ ಆಗ್ಬಿಟ್ಟೆ ಅನ್ನೋದು ಆ ನೋವು ನನ್ನ ಕೈಲಿ ಅರ್ಗಿಸ್ಕೊಳಕ್ಕಾಗಿಲ್ಲ. ತಾಯಿ ಹೊಟ್ಟೆಯಿಂದ ಇದು ಬಂದ್ಬಿಟ್ರೆ ಇದು ಮಾಮೂಲಿ ನಾರ್ಮಲ್ಲು. ನಾನು 4 ಕಡೆ ಹೋಗಿ ಬಂದಾಗ ನನ್ನ ಕತೆ ಮುಗೀತು ಅಂದಾಗ ಆ ನೋವು ಅರ್ಗಿಸ್ಕೊಳಕ್ಕಾಗಲ್ಲ ಸರ್. ಯಾಕಂದರೆ ನೀವು ಚೆನ್ನಾಗಿದ್ದೆ, ಒಳ್ಳೇದನ್ನ ಕೆಟ್ಟದ್ದು ಎರಡನೇ ಯೋಚನೆ ಮಾಡೋ ಅಂತ ಆಯ್ಕೆ ನಿಮ್ಮಲ್ಲಿ ಇರ್ತದೆ. ಅಂತ ಹಾಸ್ಪಿಟಲ್ ನಾನು ಕೊಂಡು ಈ ಕಾಲನೇ ಕಳ್ಕೊಂಬಿಟ್ಟಾಗ ನಾನು ಯಾವ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ಬೇಕು ಹೇಳಿ? ಅದನ್ನ ನಾನು ತಗೊಂಡು ಹೋಗೋದೇ ನಾನು ಇರಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ತಗೊಂಡು ಹೋಗೋದು ನನ್ನ ಯೋಚನೆಗಳು. ಹೌದು. ಈಗ ತುಂಬಾ ಜನ ಹೇಳ್ತಿರ್ತಾರೆ, ಈಗ ಹುಟ್ಟುವಾಗಲೇ ಕಾಲು ಅಥವಾ ಕೈ ಏನೋ ಸಮಸ್ಯೆ ಆದ್ರೆ ಅದು ಫೀಲ್ ಆಗಲ್ವಂತೆ. ಬಟ್ ಒಂದು ಚೆನ್ನಾಗಿದ್ದಾಗ ಹಿಂಗಾದ್ರೆ ನಿಮ್ಗೆ ಆ ಥರ ಇದಾಗತ್ತೆ, ಅರ್ಗಿಸ್ಕೊಳಕ್ಕಾಗಲ್ಲ ಆ ನೋವನ್ನ. ಈಗ ನಾನು ಆಗ್ಲೇ ಹೇಳಿದೆ, ಈ ನಮ್ಮ ಬೆಂಗಳೂರು ಅನ್ನೋದು ಸಮಸ್ಯೆನೂ ಉತ್ತಾ ಇದು. ಆ ಸಮಸ್ಯೆ ನಾನು ಫೇಸ್ ಮಾಡ್ಕೊಂಡು ಬದುಕ್ತೀನಿ ಅಂತಂದ್ರೆ, ಯಾಕಂದ್ರೆ ಆ ಜಾಗದಲ್ಲಿ ನೀನು ಇದ್ದೀವಿ, ನಾವು ಇದ್ದೀವಿ. ನಿಮ್ಮ ಯೋಚನೆ ಅಂತ ಬಂದಾಗ 3 ಜನದ 3 ಥರದ ಯೋಚನೆ ಸಪ್ರೇಟು. ಆಯ್ಕೆ ನಿಮ್ಮದು ಆಯ್ಕೆ ಅಂತ ಆಯ್ಕೆಯಲ್ಲೂ 2 ಥರ ಯೋಚನೆ ಮಾಡ್ಬೇಕು ನಾವು. ಶುದ್ಧವಾಗಿ ಯೋಚನೆ ಮಾಡಿದ್ರೆ ಅದು ನಮ್ಮ ತಗೊಂಡೋಗೋ ಲೆವೆಲ್ಲೇ ಒಂದು ಹಂತಕ್ಕೆ ಕರ್ಕೊಂಡೈತೆ. ನಾನು ಎಷ್ಟೋ ಜನಕ್ಕೆ ಸಿಗ್ತಾರ್ಗೆಲ್ಲ ಹೇಳ್ತೀನಿ, ವೀಲಿಂಗ್ ಮಾಡೋರಿಗೆ ಮಾಡ್ಕೊಳ್ಬಿಟ್ರಪ್ಪ ಹಾಗೆ ಆ ಥರ. ಯಾಕೆಂದರೆ ಆ ಸಂಕಟ ನಿಮ್ಗೆ ಗೊತ್ತಾಗತ್ತೆ. ಅಲ್ಲಿ ಸ್ಪಾಟಲ್ಲಿ ನಾನು ಇದ್ದೀನಣ್ಣ. ನಾವು ಅನ್ಭವಿಸೋದನ್ನ ಅವ್ರು ನೋವು ಅನ್ಭವಿಸೋದು ಬೇಡ. ಅದ್ಭುತವಾದ ಬಂಧುಗಳೇ, ಒಂದು ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ರು ಅವರ ಜೀವನದ ಕಥೆಯ ಜೊತೆಗೆ. ನಾನು ಅಷ್ಟೇ ತುಂಬ ಜನ ನೋಡ್ತಾ ಇರ್ತೀನಿ, ರಸ್ತೆ ಬದಿಲಿ ವೀಲಿಂಗ್ ಮಾಡೋದು ಅಥವಾ ಇನ್ನೇನೋ ಬೈಕಲ್ಲಿ ಆಕ್ಟಿವಿಟೀಸ್ ಎಲ್ಲ ಮಾಡೋದು. ಭಾಳ ಅದ್ಭುತವಾಗಿ ಹೇಳಿದ್ರು. ಯಾಕೆ ಚೆನ್ನಾಗಿರೋ ಕೈಯು ಕಾಲೆಲ್ಲ ಕಳ್ಕೊಂಡು ನನ್ನ ಪರಿಸ್ಥಿತಿಗೆ ಬರ್ತೀರಿ ಅಂತೇಳಿ. ಯುವಕರು ಇದನ್ನು ಭಾಳ ಚೆನ್ನಾಗಿ ನೋಡಬೇಕು. ಈಗ ಇನ್ನೊಂದು ಪ್ರಶ್ನೆ ನನಗೆ ಇರೋದು, ನಾನು ಹಿಂಗೆ ಕೇಳೋ ಸರಿನೋ ತಪ್ಪ ಗೊತ್ತಿಲ್ಲ, ನಿಮ್ಮ ತಾಯಿ ನೋಡಬೇಕು ಅನ್ಸಲ್ವಾ ನಿಮಗೆ? ಅನಿಸುತ್ತೆ ಅಣ್ಣ, ಅದು ಅನಿಸುತ್ತೆ. ಏನು ಮಾಡ್ತೀರಾ ಅವರು? ನಾನು ಆಗಲೇ ಹೇಳಂಗೆ ಈಗ ನೆಮ್ಮದಿಯಾಗಿದ್ದಾರೆ ಅವರು. ಈಗ ಊರಲ್ಲಿ ಜಮೀನು ನೋಡ್ಕೊಂಡು ಆ ದನ ಕರೆ ನೋಡ್ಕೊಂಡು ಇದ್ರ ಮೇಲೆ ಮೈಂಡ್ ಸೆಟ್ಟಿನಿಂದ ನಮ್ಮಲ್ಲಿ ಆಗೋಂಥ ನೋವನ್ನ ಮರಿತಾ ಇದ್ದಾರೆ ಅವರು. ನಾನು ಈ ಥರ ಕೆಲಸ ಮಾಡ್ಕೊಂಡು ನನಗಂತ ನೋವು ನಾನು ಮರಿತಾ ಇದ್ದೀನಿ. ಚೆನ್ನಾಗಿದ್ರೆ ಅಂತ ಗೊತ್ತಾ ಅಮ್ಮಂಗೆ? ಚೆನ್ನಾಗಿ ದುಡಿತಾ ಇದ್ದಾರೆ. ಅದೇ ನಮ್ಮ ಅಕ್ಕ ಏನಾರು ಹೇಳಿರ್ತಾರೆ. ಅಕ್ಕ ಎಲ್ಲ ನಿಮ್ಮ ಅಮ್ಮನ ಜೊತೆ ಟಚ್ಚಲ್ಲಿದ್ದಾರೆ? ಟಚ್ಚಲ್ಲಿದ್ದಾರೆ. ಬದುಕು ಕೊಟ್ಟಿದ್ದ ಅಕ್ಕ, ಎಷ್ಟು ಪ್ರೀತಿ ಅಕ್ಕನ ಕಂಡ್ರೆ. ನಾನು ಆಗಲೇ ಹೇಳಿದ್ರೆ 2ನೇ ತಾಯಿಯವರು ಅಂತ. 2ನೇ ತಾಯಿಯವರು. ಇವತ್ತು ನಾನು ನನ್ಗೇನು ಮಾಡ್ತೇನಲ್ಲ, ನಮ್ಮ ಅಕ್ಕಂಗೆ ನಾನು ಏನು ಮಾಡಿಕೊಟ್ಟೇನೋ ಮಾಡ್ತಾ ಇದ್ದೀನಿ ಅಣ್ಣ. ಅವ್ರು ನನ್ನ ಉಳ್ಸವ್ರೆ, ನನ್ನ ಕೈಲಾದ ನಾನು ಅವ್ರಿಗೆ ಮಾಡಬೇಕು ಅನ್ನೋದು. ಅದು ನನ್ನ ವೈಯಕ್ತಿಕ. ನಮ್ಮ ಅಕ್ಕಂಗೆ ನಾನೇನೋ, ನಮ್ಮ ಅಕ್ಕ ನನ್ನ ಉಳ್ಸಿದ್ಕೆ ನಾನೇನು ನಮ್ಮ ಅಕ್ಕಂಗೆ ಏನು ಕೊಟ್ಟೆ ಅನ್ನೋ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇರ್ತದೆ. ಜೀವಕ್ಕೆ ಜೀವ ಕೊಟ್ಟು ಸಾಕ್ಬಿಟ್ಟು ನಾನೇನು ನಮ್ಮ ಅಕ್ಕನ ಕೊಟ್ಟೆ. ನಾನು ಈಗ ಆಯ್ತು, ಈಗ ಹೊರಗಿನ ಪ್ರಪಂಚಕ್ಕೆ ಇಳಿದಿದ್ದೀನಿ. ಇಲ್ಲಿ ಆಳ ಅಗಲ ಇಷ್ಟರಂತ ನೋಡಿಕೊಂಡು ನಾನು ಸ್ಟೆಪ್ ಮುಂದೆ ಹೋಗ್ಬೇಕು. ನಮ್ಮ ಅಕ್ಕಂಗೆ ನಾನು ಏನಾರು ಒಂದು ಮಾಡ್ಕೊಡ್ಬೇಕು ಅನ್ನೋದು ನನ್ನಲ್ಲೂ ಆಯ್ತಲ್ಲ. ಈಗ ತುಂಬ ಜನ ಹೇಳ್ತಿರ್ತಾರೆ, ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀವಿ, ಒಳ್ಳೆ ಮನೆ ಇದೆ, ಬೈಕು ಕಾರು ಇದೆ, ಬಟ್ ನೆಮ್ಮದಿ ಇಲ್ಲ ಅಂತ. ಆ ಲೆಕ್ಕಾಚಾರದಲ್ಲಿ ನಿಮ್ಗೆ ಹೇಗೆ? ಅದೇ ಹೇಳಿದ್ರಣ್ಣ, ಈಗ ನಾನು ಆಗ್ಲೇ ಹೇಳಂಗೆ ಮನೇಲಿದ್ದಾಗ ನೆಮ್ಮದಿ ಇಲ್ಲ. ಈಗ ನಾನು 100 ರೂಪಾಯಿ ದುಡಿದ್ರು ಪ್ರಾಂಪ್ಟಾಗಿ ದುಡಿತಾ ಇದ್ದೀನಿ, ನನಗೊಂದು ಖುಷಿ. 1000ನೇ ಮಾಡಬೇಕು ಅಂತ ಏನಲ್ಲ ನನಗೆ. 100 ರೂಪಾಯಿ ಮಾಡಿದ್ರೆ ನಾನು ದುಡಿತೇನೆ ಅನ್ನೋ ಒಂದು ಇದು ಖುಷಿ ಇರ್ತದೆ. ನನ್ನ ಕಣ್ಣು ಬೇಕಾದ್ರೆ ನಾನು ತಾವು ಕೊಂಡ್ಕೊಂಡು ತಿನ್ನೋಂಥ ಶಕ್ತಿ ನನಗೆ ಕೊಟ್ಟಂದಿವರು. ಈಗ ನನಗೆ ಅದು ಇಷ್ಟ ಬಂತು, ತಿನ್ನಬೇಕು, ನನ್ನ ದುಡ್ಡು ಹೇಳೋ ಅಂತನಲ್ಲ. ನಾನು ಆಗ್ಲೇ ಹೇಳೋಂಗೆ ಕಿತ್ಕೊಂಡು ಹೇಳ್ತು ಶುದ್ಧವಾಗವೆ, ಕೈ ಇದೆ, ಮೈಂಡ್ ಇದೆ, ಸಾಕು ಸರ್. ಯಾರನ್ನು ಕೇಳಲ್ಲ. ಇವತ್ತು ನಾನು ಯಾರ ಹತ್ರ ಕೇಳ ಸರ್. ಚೆನ್ನಾಗಿದ್ದೀನಿ ಹೇಳ್ತಲ್ವಾ. ನನ್ನ ಈ ಗಾಡಿ ಬಂದ್ಮೇಲಂತೂ ನನ್ನ ಕೈ ಕಾಲು ಬಂದಷ್ಟು ಖುಷಿ ಆಗೈತೆ. ಬದುಕ್ತಾ ಇದ್ದೀನಿ, ಬದುಕ್ತೀನಿ. ಇತ್ತು ಒಂದು ಕಾಲದಲ್ಲಿ ಸೋಚನೆ ಮಗ ಅದಿತ್ತು, ಅವೆಲ್ಲ ಹೋಯ್ತು. ಈಗ ನಾರ್ಮಲ್ಲು. ಈ ಜೀವ ದೇವ್ರೇ ಕಿತ್ಕೊಂಡು ಅಂತ ನಾನಂತೂ ಹೋಗಲ್ಲ.
ಒಳ್ಳೆ ಮನಸ್ಸು ಗೊತ್ತಾಗುತ್ತೆ. ತಾಯಿಗೆ ನೋವಾಗಬಾರ್ದು, ತಾಯಿ ಒಂಥರ ಬೇಜಾರಾಗಬಾರ್ದು ಅಂತ ಮನೆಯಿಂದಾನೇ ಹೊರಗಡೆ ಬಂದ್ರಿ, ನಿಮ್ದೇ ಆದ ಬದುಕನ್ನ ಕಟ್ಕೊಂಡ್ರಿ. ಈಗ ದುಡಿಮೆ ಮಾಡೋಕ್ ಶುರು ಮಾಡಿದ್ಮೇಲೆ ಒಂಥರ ಖುಷಿ ಇದೆ. ಅದಕ್ಕೆ ಮುಂಚೆ ಒಂದ್ ಸ್ವಲ್ಪ ಎಲ್ಲ ಫೀಲ್ ಆಗ್ತಿತ್ತು, ಕಾಡ್ತಾ ಇತ್ತು ಅನ್ಸತ್ತೆ. ಹೌದು, ಅದೀಗ ಅಂತ ಈ ಸಣ್ಣತನದ ಯೋಚನೆಗಿಂತ ಸಣ್ಣತನ ಇದು. ಈ ನಾವು ಬೇರೆ ದಾರದಲ್ಲಿ ನಾನು ಇರಲೇಬಾರ್ದು, ಹೋಗ್ಲೇಬೇಕು ಅನ್ನೋದು ಇರ್ತದಲ್ಲ, ಅದನ್ನ ಸಣ್ಣತನ ಯೋಚನೆ ಅಂತಂದ್ರೂ ತಪ್ಪಾಗಲ್ಲ. ಅದು ಚೆನ್ನಾಗಿದ್ದು ನಾನು ಸರ್ ನೀವು ಅಬ್ಸರ್ವ್ ಮಾಡಿ, ಈಗ ಚೆನ್ನಾಗಿದ್ದುವೆ ಈಗ ಪ್ರಪಂಚ ಗೊತ್ತಾಗಲ್ಲ ಅದು ಇದು ಅಂತ ನೋಡ್ತಾರೆ. ಅದೆಲ್ಲ ಸರ್ ಇದ್ದು ಫೇಸ್ ಮಾಡ್ಕೊಂಡೆಲ್ಲ ನಿಂತ್ಕೊಳ್ಳೋದಲ್ಲ, ಅದರಲ್ಲೇ ಸುಖ. ಹೌದು ಹೌದು. ಈ ಸಂಬಂಧಿಕರು ಫ್ರೆಂಡ್ಸು ಯಾರು ಟಚ್ ಅಲ್ಲಿ ಇಲ್ವಾ? ಯಾರು ಬೇಡ ಅಂತ ಸಂಬಂಧಿಕರಲ್ಲಿ ಫ್ರೆಂಡ್ಸಲ್ಲಿ ಇಲ್ಲ, ಯಾರು ಟಚ್ಚಲ್ಲಿ ಇಲ್ಲ ಅಣ್ಣ. ನೀವು ನಿಮ್ಮ ಅಕ್ಕ ಮನೆ ಕೊಟ್ಟವರು. ನೋಡಿ ನನ್ನ ಮಕ್ಕದಲ್ಲಿ ಈಗ ಹೇಳ್ತಾರಲ್ಲ, ಇಲ್ಲಿಂದ ಬರುವಂತ ಖುಷಿಗೆ ಮಕ್ಕನೇ ತರ ಮಾತಾಡೋಕ್ಕೊಂದು ಸ್ಫೂರ್ತಿ ಕೊಡ್ತಾ ಇರುತ್ತೆ. ನನಗೆ ಅನ್ಸುತ್ತೆ ಯಾರು ಸೆಲೆಬ್ರಿಟಿ ಅಲ್ಲ, ನೀವು ನಿಜವಾದ ಸೆಲೆಬ್ರಿಟಿ. ಬದುಕನ್ನ ಗೆದ್ರಲ್ಲ, ಬದುಕನ್ನ ಫೇಸ್ ಮಾಡ್ತಾ ಇದ್ರಲ್ಲ, ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಕೆಲಸ ಕೊಟ್ಟ ಕಂಪನಿ, ಅದ್ರ ಬಗ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ. ನಾನು ಹ್ಯಾಂಡಿಕ್ಯಾಪ್ಟ್ ನೋಡಿದ್ದು ಕೆಲಸ ಕೊಟ್ಟವ್ರಲ್ಲ, ಅವ್ರಿಗೊಂದು ಸಲ್ಯೂಟ್ ಸರ್. ಯಾಕೆಂದರೆ ಅವು ಕೆಲವೊಂದು ಏನಾರು ಈಗ ಇಂಥವ್ರಿಗೊಂದು ಸಹಾಯ ಮಾಡ್ತಾರೆ, ಇಂಥದ್ದೊಂದು ಕೆಲಸ ಕೊಡ್ತಾರೆ ಅಂದಾಗ ಆ ನೋವನ್ನ ನೋಡ್ಕೊಂಡು ಬಂದವರೇ ಆ ಜಾಗದಲ್ಲಿ ಕೆಲಸ ಕೊಡೋಕ್ಕೆ ಸಾಧ್ಯ. ಕಷ್ಟದಿಂದ ಬಂದವ್ರು ಮಾತ್ರ ಕಷ್ಟ ಅರ್ಥ ಔಟ್ ಕೆಲಸ ಕೊಡೋಕ್ಕೆ ಸಾಧ್ಯ. ಅವು ಏನಂತದಿಲ್ಲ. ಝೊಮ್ಯಾಟೋದ್ರ ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲ ಹೋಗೋದು ಕಡಿಮೆ ಅನ್ಸುತ್ತೆ. ಇಲ್ಲ, ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ಇಲ್ಲಿ ಸುತ್ತಮುತ್ತ ಈ ಚಂದ್ರಳ್ಳಿ ಹೋಟೆಲ್ ಇದೀರಿ, ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಆರ್ಡರ್ ತಗೊಂಡು ಹೋಗ್ತೀರಿ? ಈ ಕಡೆ ರಾಜರಾಜೇಶ್ವರಿ ಹೋಗ್ತೀನಿ, ಈ ಕಡೆ ಇನ್ನು ಒಂಚೂರು ಹೆಚ್ಚು ಕಡಿಮೆ ಇದು ರಾಜಗೋಪಾಲ್ ನಗರ, ವಿಜಯನಗರ, ರಾಜಾಜಿನಗರ, ಈ ಕಡೆ ತಾವರೆಕೆರೆ, ಬುದ್ದನಪಾಳ್ಯ. ಈಗ ಯಾರಾದ್ರೂ ಆರ್ಡರ್ ಲೇಟ್ ಆಗಿ ಬಂತು ಅಂತ ಏನಾದ್ರು ಕಿರ್ಚಾಡೋದು ಆ ಥರ ಎಲ್ಲ ಇರುತ್ತಾ? ಆ ಥರ ಸಹಜ ಸರ್. ಅದು ಎಲ್ಲೋ ಒಂದೊಂದು ಕಡೆ ಆಗುತ್ತೆ. ಝೊಮ್ಯಾಟೊ ಆರ್ಡರ್ ಮಾಡೋದೇ ಇಲ್ಲ, ಮಕ್ಕಳಿಗೆ ಏನಾದ್ರು ಟಿಫನ್ಗೆ ಸ್ಕೂಲ್ಗೆ ಕಳ್ಸೋವಂಥದ್ದು, ಇಲ್ಲಾಂದ್ರೆ ಆಫೀಸ್ಗೆ ಏನಾದ್ರು ಲೇಟ್ ಆದ್ರೇ ಇದಕ್ಕೆ ಮಾಡೋವಂಥದ್ದು. ನಾನು ಆ ಟೈಮೇ ಅವ್ರು ಕೊಡಲಿಲ್ಲ ಅಂತ ಅಂದಾಗ ಅದು ಬರೋ ಸಹಜ. ನೀವು ಅದನ್ನ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಅಂದ್ರೆ ಆ ಟೈಮ್ಗೆ ನಾನು ರೀಚ್ ಆಗ್ತೀನಿ. ಹೌದು. ಎಷ್ಟು ಸ್ಪೀಡ್ ಹೋಗುತ್ತೆ ಸರ್ ಇದು? ಸರ್ ಇದು ಮ್ಯಾಕ್ಸಿಮಮ್ ಲಿಮಿಟ್ಸ್ 25 ಕಿಲೋಮೀಟರ್ ಐತೆ. 20 ನೀಟಾಗಿ ಹತ್ತುತ್ತೆ. ಈಗ ಆಗ್ಲೇ ಹೇಳಂಗೆ ಒಂದು 22-23 ಸ್ಪೀಡಲ್ಲಿ ಇದ್ದೇ ಇರುತ್ತೆ ಗಾಡಿ. ಟೈಮಿಂಗ್ ಸರಿ ಕ್ಯಾಚ್ ಆಗ್ತೀನಿ. ಚಾರ್ಜ್ ಮಾಡಬೇಕು ದಿನಕ್ಕೊಂದ್ಸರ್ತಿ. ಒಂದ್ಸರಿ ಚಾರ್ಜ್ ಮಾಡಿದ್ರೆ ಒಂದು 25-30 ಕಿಲೋಮೀಟರ್ ಬರುತ್ತೆ. ನಾನು ಡಬಲ್ ಬ್ಯಾಟ್ರಿ ಇಟ್ಕೊಂಡಿದ್ದೀನಿ. ಡಬಲ್ ಬ್ಯಾಟ್ರಿ ಇಟ್ಕೊಂಡಿದ್ದೀರಿ? ಡಬಲ್ ಬ್ಯಾಟ್ರಿ ಇರೋದ್ರಿಂದ ಏನು ತೊಂದರೆ ಏನಿಲ್ಲ, ದುಡಿತಾ ಇದ್ದೀನಿ. ಇಲ್ಲಾಂದ್ರೆ ಆ ಚಾರ್ಜ್ ಖಾಲಿ ಆಗ್ತದೆ ಅಂತಾರೆ ಮತ್ತೆ 3 ಅವರ್ 4 ಅವರ್ ಕಾಯ್ಬೇಕು. ಈ ನಾನು ಡ್ಯೂಟಿ ಒಂದು 3 ಅವರ್ ಮಾಡ್ಕೊಂಡು ಚಾರ್ಜ್ ಆದ ಮತ್ತೆ 4 ಅವರ್ ಆದರೆ ಆ ದಿನನೇ ಕಳೆದೋಯ್ತು. ಡಬಲ್ ಬ್ಯಾಟ್ರಿ ಆದ್ರೆ ಆ ದಿನ ತೂಗಿಸ್ತೀನಿ. ನನ್ನ ಕೂಲಿ ಏನಾದ್ರು ನಾನು ಮಾಡ್ಕೊಂಡು ಹೋಗ್ತೀನಿ. ಪೆಟ್ರೋಲ್ ಖರ್ಚು ಅಂತದೇನು ಇಲ್ಲ ಈಗ? ಏನು ಖರ್ಚಿಲ್ಲ. ನಾನು ಆಗ ಹೇಳಂಗೆ ನನ್ನ ಖರ್ಚು ಅಂತ 10 ರೂಪಾಯಿ ಏನಿಲ್ಲ. ನಾನಾಗಿ ಮಾಡ್ತೀನಿ ಅಂದ್ರೆ 10 ರೂಪಾಯಿ ಖರ್ಚಿಗೆ ತಗೋತು. ನನಗೆ ಇದಕ್ಕೆ ಬರೋವಂಥ 10 ರೂಪಾಯಿ ಖರ್ಚು ಏನಿಲ್ಲ. ಈಗ ಬೆಂಗಳೂರು ಟ್ರಾಫಿಕ್ ಎಲ್ಲ ನಿಮಗೆ ತೀರಾ ಸಮಸ್ಯೆ ಆಗಲ್ವಾ? ಅದನ್ನು ಟೈಮ್ ಭಾಳ ಒದ್ದಾಟ. ಮತ್ತೆ ಈಗ ಟ್ರಾಫಿಕ್ ಇರೋಂಥ ಇದನ್ನ ಬಿಟ್ಬಿಟ್ಟು ಈಗ ಶಾರ್ಟ್ ಕಟ್ ನೋಡ್ತಾ ಇರ್ತೀವಿ ನಾವು. ಅಲ್ಲಿ ಹುಡ್ಕೊಂಡಿದ್ದೀರಿ? ಯಾಕೆಂದ್ರೆ ನಾನು ಆ ಟೈಮಿಗೆ ರೀಚ್ ಆಗಬೇಕು. ನಾನು ಶಾರ್ಟ್ ಕಟ್ ನೋಡಿಕೊಂಡು ಈಗ ಆಲ್ಮೋಸ್ಟ್ ಒಂದು 90 ಭಾಗ ರಸ್ತೆಗಳು ಆಲ್ರೆಡಿ ನನಗೆ ಗೊತ್ತಾಗ್ಬಿಟ್ಟದೆ. ಈಗ ಶಾರ್ಟ್ ಕಟ್ ನೋಡ್ಕೊತೀನಿ, ಅವ್ರ ಟೈಮಿಗೆ ರೀಚ್ ಆಗ್ಬಿಡ್ತೀನಿ. ಬದುಕಲ್ಲಿ ಯಾರನ್ನ ಕಂಡ್ರೆ ಭಾಳ ಇಷ್ಟ? ಏನು ಹೇಳೋದು ಸರ್ ಅದಕ್ಕೆ? ಕೆಲಸನೇ ಒಂದು ಕೆಲಸ ಮಾತ್ರ ನಿರಾಳವಾಗಿ ನೆಮ್ಮದಿ ಕೊಟ್ಟೈತೆ. ಧೈರ್ಯ ಕೊಡಕ್ಕೆ ನಮ್ಮ ಅಕ್ಕ ಇದ್ದಾರೆ, ನಮ್ಮ ಓನರ್ ಇದ್ದಾರೆ, ನಲ್ಲಪ್ಪ ಕೃಷ್ಣಮೂರ್ತಿ, ಸುರೇಶ್, ನಲ್ಲಪ್ಪಣ, ಮಧುವಕ್ಕ. ಸಿನಿಮಾ ಎಲ್ಲ ನೋಡೋಕ್ಕೆಲ್ಲ ಹೋಗಲ್ವಾ? ಹೇಗೆ? ಇಲ್ಲ, ಟಿವಿಯಲ್ಲಿ ಇಟ್ಕೊಂಡಿದ್ದೀರಾ? ನಮ್ಮ ಓನರ್ ಎಲ್ಲಾನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಣ್ಣ. ನನ್ನ ಕರ್ಕೊಂಬಂದಿಸ್ಕೊಂಡಿದ್ದಾರಲ್ಲ ಅವರೆಲ್ಲ A to Z ನನಗೇನು ಕೊರತೆ ಆಗಿದ್ದಿತ್ತಿಲ್ಲಿ ಆ ಮನೆ ನನಗೆ. ಕೊನೆಯದಾಗಿ ಏನು ಹೇಳ್ತೀರಿ ಬದುಕಿನ ಬಗ್ಗೆ? ಅದೇ ಅಣ್ಣ, 4 ಜನಕ್ಕೆ ಭಾರವಾಗಿರೋ ಬದಲು 4 ಜನಕ್ಕೆ ಸ್ಫೂರ್ತಿ ಕೊಡುವಂಥ ಬದುಕು ನಾನು ಕಟ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆಗಲೇ ಹೇಳೋಂಗೆ ಏನೇ ಕಷ್ಟ ಇದ್ರೂ ನೀವು ಮಾಡೋ ಕೆಲಸ ಮೇಲೆ ನಿಮ್ಮನ್ನು ತಗೊಂಡು ಹೋಗ್ತದೆ ಮುಂದಕ್ಕೆ ಅಂತ ನಾನು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹೇಳ್ತೀನಿ, ಹ್ಯಾಟ್ಸ್ ಆಫ್ ನಿಮ್ಮ ಕೆಲಸಕ್ಕೆ. ಜೊತೆಗೆ ಯಾರು ಸೆಲೆಬ್ರಿಟಿಗಳಲ್ಲ, ನೀವು ನಿಜವಾದಂಥ ಸೆಲೆಬ್ರಿಟಿ. ಥ್ಯಾಂಕ್ ಯು.
ಬಂಧುಗಳೇ, ಇಲ್ಲಿವರೆಗೆ ನಮ್ಮ ಜೊತೆಗೆ ದೊರೆಸ್ವಾಮಿ ಅವರಿದ್ರು, ಮೈಸೂರಿನ ಹುಣಸೂರಿನವರು. ಅದ್ಭುತವಾದಂಥ ಬದುಕನ್ನು ಕಟ್ಕೊಂಡಿದ್ದಾರೆ. ನನಗನ್ನಿಸ್ತು ಇವ್ರಿಗಿಂತ ಬದುಕಿಗೆ ಇನ್ಯಾರೂ ಕೂಡ ಸ್ಫೂರ್ತಿಯಾಗೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಇವರೇ ನಿಜವಾದಂಥ ಸೆಲೆಬ್ರಿಟಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.